ಆ್ಯಕ್ಚುಲಿ ತಾವು ನೋಡಿರ್ಬೇಕನ್ಸುತ್ತೆ. ಈಗ ಏನಾದರೂ ವಿಜಯನಗರ ಬಂದು ನೋಡಿದ್ರೆ ಒಂದು ವರ್ಷದ ಹಿಂದೆ ಈ ಟೈಮಲ್ಲಿ ನೀವು ನೋಡಿದ್ರೆ ವಿಜಯನಗರ ಅಂತ ಒಂಥರ ಗಿಜಿ 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 ಅಂತಿತ್ತು. ಯಾಕಂದರೆ ಕಡೆಯಿಂದ ಯಾವ ಕಡೆನೂ ಯಾವ ಮೂಲೆ ನೋಡಿದ್ರು ಕೂಡ ನೂರಾರು ಜನ ಯುವಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತಾ ಇದ್ರು. ಇವತ್ತು ಇಡೀ ವಿಜಯನಗರ ಖಾಲಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದೆ. ಖಾಲಿ ಆಗಿದೆ, ವಿದ್ಯಾರ್ಥಿಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಏನಪ್ಪಾಗಿದೆ ಅಂತಂದರೆ, ಕಳೆದ 1.5-2 ವರ್ಷಗಳಲ್ಲಿ ನೇಮಕಾತಿ ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಯಾವುದೇ ನೇಮಕಾತಿಗಳಿಲ್ಲ. ಈಗ ಇತ್ತೀಚೆಗೆ ಒಂದು ಆದೇಶ ಬೇರೆ ಆಗಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಚರ್ಚೆ ಅದು ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಯಾವುದೇ ನೇಮಕಾತಿನ ಮಾಡಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಆಮೇಲೆ ಸಾಕಷ್ಟು ಹುದ್ದೆಗಳು ಇವತ್ತು ಸುಮಾರು ಸರ್ಕಾರವೇ ನೀಡಿರುವಂಥ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ 2,70,000ಕ್ಕೂ ಹೆಚ್ಚು ಹುದ್ದೆಗಳು ರಾಜ್ಯ ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥದ್ದು ಬಂದಂಥ ಅಂಕಿಅಂಶಗಳ ಮಾಹಿತಿ ಇದೆ. ಸೊ ಇಷ್ಟಿದ್ರೂ ಕೂಡ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಮಾಡಿದರೂ ಕೂಡ ನಾನು ಹೇಳ್ದಂಗೆ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ 1,200 ಹುದ್ದೆಗಳು ಖಾಲಿ ಇದ್ದರೆ ಕೇವಲ 50, 60, 100, 120 ಹುದ್ದೆಗಳಿಗಷ್ಟೇ ನೋಟಿಫಿಕೇಷನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದೀವಿ.